ಸಹೋದರರ ಸವಾಲ್. ಆ ಚಿತ್ರ ಬೇರೆ ಬಿಡಿ. ಈ ಸಹೋದರದ್ದು ಬೇಡ. ಇದು ಸಂದರ್ಭಕ್ಕೆ ತಕ್ಕಂತೆ ಜೋಡೆತ್ತುಗಳು ಆಗ್ತಾರೆ, ತದನಂತರ ವೈರಿಗಳು ಆಗ್ತಾರೆ, ತದನಂತರ ಬ್ರದರ್ಸು ಕೂಡ ಆಗ್ತಾರೆ. ನನಗೆ ಇವತ್ತು ಅವ್ರು ಆಡಿರುವಂಥ ಮಾತುಗಳಲ್ಲಿ ಬ್ರದರ್ಸ್ ಅಂತಂದಾಗ ಇವರು ಶಹಜಾನ್ ಮತ್ತು ಔರಂಗಜೇಬ್ ರೀತಿಯಲ್ಲಿ ಸಹೋದರ ಆಗೋದು ಬೇಡ ಅಂತ ನನಗೆ. ಯಾಕೆ ಅಂತಂದರೆ ಬೇಡ ಬಿಡಿ, ಮತ್ತೆ ಹಿಸ್ಟ್ರಿಗೆ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಕುರ್ಚಿಗೋಸ್ಕರ ಏನೆಲ್ಲ ಆಯಿತು, ಕುರ್ಚಿಗೋಸ್ಕರ ಅಣ್ಣ ತಮ್ಮಂದಿರನ್ನ ಏನು ಮಾಡಿದರು, ಕುರ್ಚಿಗೋಸ್ಕರ ಅನ್ನುವಂಥದ್ದು ಏನಾಯಿತು ಅಂತೇಳಿ ಅದು ಒಂದು ಕಡೆಗೆ ಬಿಟ್ಬಿಡೋಣ, ಅದು ಬೇಡ ಈಗ. ಆದರೆ ಇನ್ನೊಂದು ಕಡೆಗೆ ಬರೋಣ. ನೋಡಿ, ಈಗ ಮದುವೆ ಆದಾಗ ಮದುವೆ ಆಗೋಕ್ಕಿಂತ ಮುಂಚೆ ಶಾಸ್ತ್ರಗಳಿರುತ್ತೆ. ಹೆಣ್ಣಿನ ಮನೆಯವರು ಒಂದು ಸಲ ತಿಂಡಿ ಕರೀತಾರೆ, ಬರ್ರಿ ನಮ್ಮ ಮನೆಗೆ ಅಂತ ಹೇಳ್ತಾರೆ, ಅಂದರೆ ಮನೆ ನೋಡೋಕ್ಕೆ. ಈ ಕಡೆ ಗಂಡಿನ ಕಡೆಯವರು ಬರ್ರಿ ನಮ್ಮ ಮನೆ ನೋಡೋಕ್ಕೆ ಅಂತ ಕರೀತಾರೆ, ತಿಂಡಿಗಂತಲ್ಲ ಮನೆ ನೋಡೋಕ್ಕೆ ಅಂತೇಳಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ತಿಂಡಿಗೆ ಕರೆದ್ರು, ಇವರು ಹೋಗಿ ಬಂದರು. ಈಗ ಡಿ ಕೆ ಶಿವಕುಮಾರ್ ಬನ್ರಿ ನಮ್ಮ ಮನೆಗೆ ತಿಂಡಿ. ಏನ್ರಿ ಇವ್ರು ರಾಜ್ಯ ಆಳಕ್ಕೋಸ್ಕರ ಇವ್ರನ್ನ ಅಧಿಕಾರಕ್ಕೆ ಕೂರಿಸಿದ್ವಾ, ಇಲ್ಲ ತಿಂಡಿ ಅವ್ರ ಮನೆಗೆ ಇವ್ರ ಮನೆಗೆ ಮಾಡಕ್ಕಂತರಿಸಿದ್ವಾ? ಅಲ್ಲಿ ನೋಡಿದ್ರೆ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗು, ಮಾದೇವಪ್ಪ ಅವರು ಅಲ್ಲಿ ನಮ್ಮ ಮನೆಗೆ ಬರ್ರಿ ನಮ್ಮೂರಿಗೆ ಅಂತ ಅವ್ರು ಕರೀತಾರೆ. ಬರೀ ಇದೇ ಆಗೋಯ್ತಾ? ತಿಂಡಿ, ನೈಟ್ ಊಟ, ಲಂಚು, ಅಯ್ಯೋ ಕತೆ ನೋಡಿ ಈಗೇನಾಗಿದೆ. ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕದನ ವಿರಾಮ. ನಾಳೆ ಡಿಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಹೈಕಮಾಂಡ್ ಸೂಚನೆಯ ಮೇರೆಗೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮುಂದುವರೆಸಿದ್ದಾರೆ. ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿನ ಬ್ರೇಕ್ಫಾಸ್ಟ್ ಬಳಿಕ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ನಾಳೆ ಬೆಳಗ್ಗೆ 9:30ಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಯೋಜಿಸಲಾಗಿದೆ. ಕಳೆದ ಶನಿವಾರ ಸಿಎಂ ನಿವಾಸದಲ್ಲಿ ಡಿಸಿಎಂಗೆ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಲಾಗಿತ್ತು. ಅಂದೇ ಸಿಎಂಗೂ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬರುವಂತೆ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ರು. ಹೀಗಾಗಿ ನಾಳೆ ಸಿಎಂಗೆ ಡಿಸಿಎಂ ಬ್ರೇಕ್ಫಾಸ್ಟ್ ಆತಿಥ್ಯ ಇರಲಿದ್ದು ಸಹಜವಾಗಿ ರಾಜಕೀಯ ಕುತೂಹಲ ಮೂಡಿಸಿದೆ. ತಿಂಡಿ ತಿನ್ನಲು ನಮ್ಮ ಮನೆಗೆ ಬನ್ನಿ, ಸಿಎಂರನ್ನ ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸಿದ ಡಿಕೆಶಿ ಆಹ್ವಾನ ಒಪ್ಪಿದ ಸಿಎಂ ಸಿದ್ದರಾಮಯ್ಯ. ಇನ್ನು ಮೊನ್ನೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಸಿಎಂ ಸಿದ್ದರಾಮಯ್ಯರನ್ನು ಕೂಡ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಗೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಆಹ್ವಾನ ನೀಡಿದ್ರು. ಅದರಂತೆ ಇಂದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಬಳಿ ಬಂದು ತಿಂಡಿ ತಿನ್ನಲು ನಮ್ಮ ಮನೆಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಡಿಕೆ ಶಿವಕುಮಾರ್ ಆಹ್ವಾನಕ್ಕೆ ಒಪ್ಪಿ ಆಯ್ತು, ಖಂಡಿತವಾಗಿಯೂ ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಮನೆಗೆ ನಾವು ಬಂದಿದ್ದೀವಿ, ನಮ್ಮ ಮನೆಗೆ ನೀವು ಬರೋದು ಬೇಡವಾ, ಬಂದ್ಬಿಡಿ ತಿಂಡಿಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರಿಗೆ ಇನ್ವೈಟ್ ಮಾಡಿದ್ದಾರೆ. ಅಂದರೆ ಇದು ಟಿಫನ್ ಟ್ರಿಕ್ಸ್ ಏನಿದೆ, ಇದು ಕಾಂಗ್ರೆಸ್ನ ಹೈಕಮಾಂಡ್ನ ಸ್ಪಷ್ಟ ಆದೇಶ. ಕಾಂಗ್ರೆಸ್ ಹೈಕಮಾಂಡ್ನ ಡೈರೆಕ್ಷನ್ ಮತ್ತು ಸ್ಕ್ರೀನ್ ಪ್ಲೇನೊಂದಿಗೆ ಈ ಒಂದು ಟಿಫನ್ ಟ್ರಿಕ್ಸ್ ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ಭಿನ್ನಾಭಿಪ್ರಾಯಗಳೇ ಇಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಆಂತರಿಕವಾಗಿ ಸಾಕಷ್ಟು ಗುದ್ದಾಟ ಇರತಕ್ಕಂಥದ್ದು ಸ್ಪಷ್ಟವಾಗ್ತಿದೆ. ಆ ಕಾರಣಗಳಿಗೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡಿದ್ದಾರೆ. ಇದರಿಂದ ಏನಾದ್ರು ರಿಸಲ್ಟ್ ಬರುತ್ತಾ? ಖಂಡಿತವಾಗಿ ಕೂಡ ಯಾವುದೇ ರೀತಿಯ ಸ್ಪಷ್ಟವಾದ ರಿಸಲ್ಟ್ ಬರೋದಿಲ್ಲ. ಕೇವಲ ನಾವಿಬ್ಬರು ಒಂದು ಅಂತ ಮೇಲ್ನೋಟಕ್ಕೆ ತೋರಿಸುವಂಥ ಒಂದು ಪ್ರಯತ್ನ ಅಷ್ಟೇ. ಆದರೆ ಆಂತರಿಕವಾಗಿ ಏನೆಲ್ಲ ಒಂದು ಪವರ್ ಶೇರ್ ವಿಚಾರವಾಗಿ ಫೈಟ್ ಮಾಡಬೇಕು, ಆ ಫೈಟ್ ನಡೀತಾನೆ ಇರುತ್ತೆ, ತಂತ್ರಗಾರಿಕೆಗಳು ಕೂಡ ಮುಂದುವರಿಯುತ್ತೆ. ಜೊತೆಗೆ ವಿಧಾನಮಂಡಲದ ಅಧಿವೇಶನ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ನಾವು ತುತ್ತಾಗಬಾರ್ದು ಅನ್ನೋ ಕಾರಣಗಳಿಗೋಸ್ಕರವಾಗಿ ಈ ಟ್ರಿಕ್ಸ್ ನಡೀತಾ ಇರತಕ್ಕಂಥದ್ದು. ಹಾಗಾದರೆ ಇದು ಎಷ್ಟು ದಿನ? ಖಂಡಿತವಾಗಿ ಕೂಡ ಇದು 45 ದಿನಗಳ ಕದನ ವಿರಾಮ ಅಷ್ಟೇ. ತದನಂತರ ಈ ಟಿಫನ್ ಟ್ರಿಕ್ಸ್ ಏನಿದೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೋಚಕತೆಯನ್ನು ಪಡೆಯುವಂತ ಸಾಧ್ಯತೆ ಇದೆ. ನಾನು ಸಿಎಂ ಸಹೋದರರಂತೆ ಕೆಲಸ ಮಾಡ್ತೀವಿ, ನಮ್ಮ ನಡುವೆ ಗೊಂದಲ ಇಲ್ಲ ಎಂದ ಡಿಕೆ. ಕುರ್ಚಿ ಕದನ ವಿರಾಮದ ಬೆನ್ನಲ್ಲೇ ಅಣ್ತಮ್ಮ ಸಂಬಂಧ ಗಟ್ಟಿಯಾದಂತಿದೆ. ಬ್ರೇಕ್ಫಾಸ್ಟ್ ಸಭೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ, ಗುಂಪು ಇಲ್ಲ, ನಾನು ಮತ್ತು ಸಿಎಂ ಸಿದ್ದರಾಮಯ್ಯ ಸಹೋದರರಂತೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. 140 ಜನ ಶಾಸಕರು ನಮ್ಮವರೇ, ಒಟ್ಟಿಗೆ ಹೋಗ್ತೀವಿ ಅಂದ್ರು. ಬ್ರೇಕ್ಫಾಸ್ಟ್ ಎಲ್ಲ ಅಗತ್ಯ ಇಲ್ಲ, ಆದರೂ ಮಾಧ್ಯಮಗಳ ಒತ್ತಡಕ್ಕೆ ಇದೆಲ್ಲ ಅಂದಿದ್ದಾರೆ. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾಯಿದ್ದೀರಿ. ಡಿ ಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ನಾಳೆ ಪಕ್ಷದ ಗೊಂದಲಗಳ ಜೊತೆಗೆ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆಯೂ ಕೂಡ ಸಿಎಂ ಡಿಸಿಎಂ ತೀರ್ಮಾನ ಮಾಡೋ ಸಾಧ್ಯತೆ ಇದೆ.
ಇಂದಿನಿಂದ ಸಂಸತ್ ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಸತ್ನಲ್ಲಿ ರಾಜ್ಯದ ಜಲ ಯೋಜನೆ, ಬೆಳೆಗಳಿಗೆ ಬೆಂಬಲ ಬೆಲೆ, ಖರೀದಿ ಕೇಂದ್ರ, ಅನುದಾನ ಸೇರಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಕೇಂದ್ರದ ಗಮನಕ್ಕೆ ತರಲು ನಿಯೋಗವನ್ನ ಕೊಂಡೊಯ್ಯಲಿದ್ದಾರೆ. ಈ ವಾರದಲ್ಲೇ ದೆಹಲಿಗೆ ಸಿಎಂ ಡಿಸಿಎಂ ಹೋಗುವ ಸಾಧ್ಯತೆ ಇದ್ದು, ದೆಹಲಿಯಲ್ಲಿ ಸರ್ವಪಕ್ಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರ ಜೊತೆಗೆ ಚರ್ಚೆ ನಡೆಸಿ ಪ್ರಧಾನಿ ಹಾಗೂ ಕೇಂದ್ರದ ಸಚಿವರಿಗೆ ಮನವಿ ಕೊಡಲಿದ್ದಾರೆ. ನಾನು ಸರ್ವ ಪಕ್ಷ ಸಭೆಗೆ CM ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪಾರ್ಲಿಮೆಂಟು ಅಲ್ಲಿ ಆಗ್ತಾ ಇದೆ, ನಾವು ಅಸೆಂಬ್ಲಿನೂ ಇದೆ, ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿಚಾರಗಳನ್ನು ಅವ್ರಿಗೆ ಜವಾಬ್ದಾರಿಯನ್ನು ನಾವು ಕೊಡಬೇಕಾಗಿದೆ. ಒಂದು ವೇಳೆ ಸಿಎಂ ಡಿಸಿಎಂ ಈ ವಾರ ದೆಹಲಿಗೆ ಹೋದ್ರೆ ಹೈಕಮಾಂಡ್ ನಾಯಕರನ್ನು ಕೂಡ ಸಿಎಂ ಡಿಸಿಎಂ ಭೇಟಿ ಮಾಡುವ ಸಾಧ್ಯತೆ ಇದೆ. ಡಬಲ್ ಬ್ರೇಕ್ಫಾಸ್ಟ್ ವಿಚಾರ, ಇಬ್ಬರ ನಡುವಿನ ಒಮ್ಮತದ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಶೀಘ್ರದಲ್ಲೇ ಗೊಂದಲ ಬಗೆಹರಿಸುವಂತೆಯೂ ಕೂಡ ಮನವಿಯನ್ನ ಮಾಡಲಿದ್ದಾರೆ ಎನ್ನಲಾಗಿದೆ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.